ಹಲೋ ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಚೆನ್ನಾಗಿದ್ದೀನಿ. ಎಲ್ಲಿ ಹೋಗಿದ್ದೀವಿ ಅಂತ ಗೊತ್ತಾಗ್ತಾಯಿದೆ ನಾನು ನಿಮಗೆ. ಎಲ್ಲ ಮೀನು, ಟಾರ್ಟೈಸು, ಮರ್ಮೇಡ್ಸ್ ಎಲ್ಲ ನೋಡ್ತಾ ಇದ್ರೆ ನಿಮ್ಗೆ ಅನಿಸುತ್ತೆ. ನಾನು ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ಹೇಳ್ತೀನಿ, ಬನ್ನಿ ತೋರಿಸ್ತೀನಿ ನಿಮಗೆ ಎಲ್ಲಿ ಹೋಗ್ತೀನಿ. ಅಷ್ಟರಲ್ಲಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದ ಹ್ಯಾಂಡ್ಮೇಡ್ ಲೈಫ್ ಸ್ಟೈಲ್. ಹಾಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿಕೊಂಡು ಹೊಸಬ್ರು ಯಾರು ಇದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬನ್ನಿ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಹೇಳ್ತೀನಿ. ನಮ್ಮ ಚಿತ್ರದುರ್ಗದಲ್ಲಿ ಒಂದು ಅವತಾರ್ ಆ್ಯಂಡ್ ಅಕ್ವೇರಿಯಂ ಶೋ ಹಾಗೆ ಎಕ್ಸಿಬಿಷನ್ ಸಹ ಇಲ್ಲಿ ಇಟ್ಟಿದ್ರು ಚಿತ್ರದುರ್ಗದಲ್ಲಿ. ಅದನ್ನು ನೋಡಲಿಕ್ಕೆ ಅಂತ ನಾವು ಮೊನ್ನೆ ಸಂಡೇ ಇಲ್ಲಿ ಬಂದಿದ್ವಿ. ಇಲ್ಲಿ ಒಳಗಡೆ ಎಂಟ್ರಿ ಆಗ್ತಿದ್ದ ಹಾಗೆ ಒಂದು ಬೇರೆ ಲೋಕಕ್ಕೆ ಬಂದ್ವಿ ಅಂತ ಹೇಳ್ಬೋದು. ತುಂಬ ಒಂದು ಹೇಗಿತ್ತು ಅಂದರೆ ಕಣ್ಣು ತುಂಬಿಕೊಳ್ಳೋಷ್ಟು ಸುಂದರವಾಗಿ ಕಾಣಿಸ್ತಾ ಇತ್ತು. ಬೇರೆ ಲೋಕಕ್ಕೆ ಬಂದಿದ್ವಿ ಅನಿಸ್ತಾ ಇತ್ತು. ಒಳಗಡೆ ಹೀಗೆ ಪಾಸ್ ಆಗ್ತಾ ಇದ್ದರೆ ಈ ಲೈಟ್ ಆಗಿರೋ ಇದನ್ನೆಲ್ಲ ನೋಡ್ತಾ ಇದ್ರೆ ನಿಮ್ಗೇನು ಅನಿಸುತ್ತೆ ಹೇಳಿ. ಒಂದು ಅವತಾರ್ ಮೂವಿ ಇದೆ ಅಲ್ವಾ, ಆ ಮೂವಿಯಲ್ಲಿ ಕಾಡಲ್ಲಿ ಈ ಲೈಟ್ ತುಂಬಿರೋ ಅಂಥ ಗಿಡ ಮರಗಳು, ಹಕ್ಕಿ ಪಕ್ಷಿಗಳು, ಪ್ರಾಣಿಗಳು ಎಲ್ಲ ಇರುತ್ತೆ. ಅದೇ ಕಾಡಲ್ಲೇ ನಾವು ಹೀಗೆ ಪಾಸ್ ಆಗ್ತಾ ಇದ್ದೀವಿ, ಅವನ್ನೆಲ್ಲ ನೋಡ್ಕೊತ ಓಡಾಡ್ತಾ ಇದ್ದೀವಿ ಅನ್ನೋ ಅಷ್ಟು ನನಗೆ ತುಂಬ ಫೀಲ್ ಆಯಿತು. ಹಾಗೆ ನೋಡ್ಕೊತ ಮುಂದೆ ಹೋಗ್ತಾ ಇದ್ವಿ. ಇದೆಲ್ಲ ಕಣ್ಣು ತುಂಬ್ಕೊಂಡು ನೋಡೋ ಅಷ್ಟರಲ್ಲಿ ನಾವೆಲ್ಲೋ ಸ್ವರ್ಗ ಲೋಕದಲ್ಲೇ ಕಳೆದೋಗಿದ್ದೀವಿ ಅನ್ನೋ ಅಷ್ಟು ಖುಷಿ ಆಯಿತು ನನಗೆ. ನೀವು ಎಲ್ಲ ಅವತಾರ್ ಮೂವಿ ನೋಡಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಒಂದು ಸಲ ನೋಡಿ ಮೂವಿನ. ಹಾಗೆ ಇಲ್ಲಿಂದ ಮುಂದಕ್ಕೆ ಪಾಸ್ ಆಗ್ತಾ ಇದ್ದೆ. ಆವಾಗ ಇಲ್ಲಿ ನೀರಿನ ಕೊಳದಲ್ಲಿ ಅಂದರೆ ಅಕ್ವೇರಿಯಮ್ಮಲ್ಲಿ ಏನಿರುತ್ತೆ, ಮೀನುಗಳಿರುತ್ತೆ. ಆ ಮೀನುಗಳು ತುಂಬಿರೋ ಅಂಥ ಅಕ್ವೇರಿಯಮ್ ಅದೊಂದು ಗುಹೆ ಅಂತ ಹೇಳ್ಬೋದು. ಆ ಗುಹೆ ಒಳಗೆ ಎಂಟ್ರಿ ಆಗ್ತಾ ಇದ್ದರೆ ಬೇರೆ ಬೇರೆ ಕಲರ್ದು, ಸೈಜ್ದು ಮೀನುಗಳನ್ನ ನೋಡ್ತಾ ಇದ್ದರೆ ಅವು ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಓಡಾಡೋದು ನೋಡ್ತಾ ಇದ್ದರೆ ಮನಸ್ಸಿಗೆ ಒಂದು ಸಂತೋಷವನ್ನು ತರ್ತಿತ್ತು. ನಮ್ಮಲ್ಲಿರೋ ಏನೇ ಟೆನ್ಷನ್ ಇರಲಿ ಅವನ್ನ ನೋಡ್ತಾ ಇದ್ದರೆ ಎಲ್ಲ ಟೆನ್ಷನ್ ಎಲ್ಲ ಏನೇ ತಲೆ ಬಿಸಿ ಇದ್ರೂ ಮಾಯ ಆಗುತ್ತೆ ಅಂತ ಹೇಳ್ತಾರೆ. ಅವು ಹಾಗೇ ಯಾವುದು ಟೆನ್ಷನ್ ಇಲ್ಲದೆ ಆರಾಮಾಗಿ ನೀರಲ್ಲಿ ಖುಷಿಯಾಗಿ ಓಡಾಡಿಕೊಂಡು ಹೊರಗಿನ ಜಗತ್ತಿಂದು ಏನು ಒಂದು ಅರಿವಿಲ್ಲದೆ ಅವು ಆರಾಮಾಗಿ ನೀರಲ್ಲಿ ಆಟ ಆಡಿಕೊಂಡು ಜೀವನ ಮಾಡ್ತಾ ಇರ್ತವೆ. ಹಾಗೆಯೇ ನನಗೂ ಅನ್ನಿಸ್ತು, ನಾವು ಮಾತ್ರ ಎಷ್ಟು ಟೆನ್ಷನ್ನಲ್ಲಿ ಇರ್ತೀವಿ. ಅದನ್ನು ಮಾಡಬೇಕು, ಇದನ್ನು ಮಾಡಬೇಕು, ಅದು ಮಾಡಿಲ್ಲ, ಈ ಕೆಲಸ ಮಾಡಿಲ್ಲ, ಎಲ್ಲದು ನಮಗೆ ಎಲ್ಲ ವಿಷಯದಲ್ಲೂ ಟೆನ್ಷನ್ನು ಅದು ಮಾಡ್ತಿರ್ತೀವಿ. ಹಾಗೆ ಇದನ್ನು ಅಕ್ವೇರಿಯಮಲ್ಲಿರೋ ಫಿಶಸ್ನ ನೋಡ್ತಾ ಇದ್ದರೆ ನಾವು ಯಾಕೆ ಇವರಾಗೆ ಹುಟ್ಟಬಾರ್ದು ಅನ್ನೋ ಒಂದು ನನಗೊಂದು ಫೀಲ್ ಬಂದಿತ್ತು. ಅವ್ರು ಎಷ್ಟು ತುಂಬ ಟೆನ್ಷನ್ ಫ್ರೀಯಾಗಿ ಆಟ ಆಡ್ತಿದ್ದಾವೆ. ಹಾಗೆ ಮುಂದೆ ಪಾಸ್ ಆಗ್ತಾ ಇದ್ದೆ ಬೇರೆ ಬೇರೆ ಥರ ವಿಧವಾದ ಮೀನುಗಳನ್ನ ನೋಡ್ತಾ ಮುಂದಕ್ಕೆ ಪಾಸ್ ಆದ್ವಿ. ಹಾಗೆ ಎಲ್ಲರೂ ಅವ್ರವ್ರ ಮಕ್ಕಳನ್ನ ಸಮೇತ ಬಂದಿದ್ದರು. ಮಕ್ಕಳಿಗೆ ತೋರಿಸ್ಬೇಕು, ಇವನ್ನೆಲ್ಲ ತೋರಿಸ್ತಾ ಇದ್ದರೆ ಅವ್ರಿಗೂ ಖುಷಿಯಾಗುತ್ತೆ. ಇದು ಒಂದು ಒಳ್ಳೆಯ ಸಮಯ ಮಕ್ಕಳಿಗೆ ತೋರಿಸೋದು. ಅವರು ಖುಷಿ ಪಡ್ತಾರೆ. ವಾರವಿಡೀ ಸ್ಕೂಲು, ಬುಕ್ಸು, ಹೋಮ್ವರ್ಕು ಈ ಥರ ಎಲ್ಲ ಟೆನ್ಷನ್ನಲ್ಲಿ ಅವರು ಅದೇ ಇದರಲ್ಲಿ ಮುಳುಗಿರ್ತಾರೆ. ಈ ಥರ ಒಂದು ಭಾನುವಾರ ಕರ್ಕೊಂಬಂದು ಅವರಿಗೆ ತೋರಿಸಿದ್ರೆ ತುಂಬ ಖುಷಿ ಪಡ್ತಾರೆ. ಹಾಗೆ ನೆಕ್ಸ್ಟ್ ವೀಕಿಗೆ ತುಂಬ ಖುಷಿಯಾಗಿ ಆ್ಯಕ್ಟಿವ್ ಆಗಿ ಸ್ಕೂಲಿಗೆ ಹೋಗ್ತಾರೆ ಅಂತ ಹೇಳ್ಬೋದು. ಹಾಗೆ ಮುಂದೆ ಬರ್ತಾ ಇದ್ದರೆ ಇಲ್ಲೊಂದು ದೊಡ್ಡ ಅಕ್ವೇರಿಯಮಲ್ಲಿ 2 ದೊಡ್ಡ ಮೀನುಗಳು ನೀರಲ್ಲಿ ಆಟ ಆಡ್ತಾಯಿದ್ವು.
ಹತ್ತಿರ ಬಂದು ನೋಡಿದರೆ ಸುಮಾರು ಜನ ವಿಡಿಯೋ ಮಾಡ್ತಾಯಿದ್ರು ನನ್ನ ಥರನೇ. ನಾನು ಹಾಗೆ ನೋಡ್ತಾ ಇದ್ದೆ, ಇದು ದೊಡ್ಡ ಮೀನುಗಳು ಹೇಗೆ ನೀರಲ್ಲಿ ಆಟ ಆಡ್ತಿದ್ದಾವೆ ಅಂತ. ಆಮೇಲೆ ಹತ್ತಿರ ಬಂದು ನೋಡಿದರೆ ನಿಜವಾದ ಮೀನು ಕನ್ಯೆಯರು ಅಂತ ಹೇಳ್ಬೋದು, ಮತ್ಸ್ಯ ಕನ್ಯೆಯರು. ಆ ಮತ್ಸ್ಯ ಕನ್ಯೆಯರನ್ನ 2 ಹೆಣ್ಮಕ್ಳಿಗೆ ಆ ಮೀನಿನ ವೇಷನ ಹಾಕಿ ನೀರಲ್ಲಿ ಬಿಟ್ಟಿದ್ದಾರೆ. ಅವನ್ನ ನಾನು ಹಾಗೆ ನೋಡ್ತಾ ಇದ್ದೆ. ಅವರು ಎಷ್ಟು ನೋಡಿ, ತುಂಬ ವಿಧವಾಗಿ ಆ ನೀರಲ್ಲಿ ನಮಗೆ ಶೋ ಮಾಡ್ತಿದ್ದಾರೆ. ಯಾವುದೋ ಒಂದು ಕಷ್ಟ ತೋರಿಸ್ತಾನೆ ತುಂಬ ಅದೇ ಮೀನಿನ ಥರನೇ ಆಟ ಆಡ್ಕೊತ ನಮಗೆ ತೋರಿಸ್ತಾ ಇದ್ದಾರೆ. ತುಂಬ ಗ್ರೇಟ್ ಅಂತ ಅನ್ಬೋದು ಈ ಕನ್ಯರು. ನಾನಂತೂ ಒಂದು 10 ನಿಮಿಷ ನೋಡ್ಕೊತ ಕೂತ್ಬಿಟ್ಟಿದ್ದೆ. ಎಷ್ಟು ಜನನೇ ಸೇರಿದ್ರು ಅಂದರೆ ಹೇಳಲಾರ್ದಷ್ಟು. ಅಲ್ಲಿಂದ ಮುಂದೆ ಪಾಸ್ ಆದರೆ ಎಲ್ಲ ಥರ ಆಟಿಕೆಗಳು, 90s ಕಿಡ್ ಅಂದರೆ 90ರ ಮಕ್ಕಳ ಆಟಿಕೆಗಳು, ಚನ್ನಪಟ್ಟಣ ಆಟಿಕೆಗಳು, ಹಾಗೆ ಹೆಣ್ಮಕ್ಳ ಸರ, ಬಳೆ, ಬೇರೆ ಮನೆಯಲ್ಲೆಲ್ಲ ಉಪಯೋಗಿಸೋ ಅಂಥ ಸ್ಟೇಷ್ನರಿ ಐಟಮ್ಸ್, ಆ ಥರ ಎಲ್ಲ ಆಟ ಸಾಮಾನುಗಳನ್ನ ಇಲ್ಲಿ ಎಕ್ಸಿಬಿಷನಲ್ಲಿ ಶೋಗಿಟ್ಟಿದ್ರು. ಅದನ್ನೆಲ್ಲ ಶಾಪಿಂಗ್ ಮಾಡಲಿಕ್ಕೆ ನಾವು ಕೆಲವೊಂದು ಶಾಪಿಂಗ್ ಎಲ್ಲ ಏನೇನು ಬೇಕು ಅದನ್ನೆಲ್ಲ ತೊಗೊಂಡ್ವಿ. ಒಂದು 4 ಸಾಮಾನು ನನ್ನ ಮಗನಿಗೂ ತೊಗೊಂಡ್ವಿ, ನಮ್ಮ ಹರ್ಷಿತಿಗೆ. ಹಾಗೆ ಮುಂದೆ ಪಾಸ್ ಆಗ್ತಾಯಿದ್ರೆ ಇಲ್ಲೊಂದು ದೊಡ್ಡ ಮೈದಾನದಲ್ಲಿ ಸುತ್ತಲೂ ಲೈಟು, ಆಟ ಆಡೋವಂಥ ವಸ್ತುಗಳು, ಮೇರಿ ಕೊಲಂಬಸ್, ಜೈಂಟ್ ವೀಲ್, ಟೋರಾ, ಸ್ಲೈಡಿಂಗ್, ಬಲೂನ್ ಸ್ಲೈಡಿಂಗ್ ಎಲ್ಲದೂ ಇತ್ತು. ಹಾಗೆ ಮುಂದೆ ಪಾಸ್ ಆಗ್ತಾಯಿದ್ದೆ ನಾವು ಫಸ್ಟಿಗೆ ನಮ್ಮ ಹಸ್ಬೆಂಡು, ನಾನು, ನನ್ನ ಮಗ 3 ಟೋರಾದಲ್ಲಿ ಆಟ ಆಡಿದ್ವಿ. ನಾನಂತೂ ವಿಡಿಯೋ ಮಾಡಿಲ್ಲ ಅದನ್ನು, ಯಾಕೆಂದರೆ ನನಗೆ ತುಂಬ ಭಯ. ನನಗೆ ಅದು ಮೇಲೆ ಕೆಳಗೆ ಹಿಂದೆ ಮುಂದೆ ತಿರುಗಿಸ್ತಾ ಇರ್ತಾರೆ. ಕಣ್ಣು ಮುಚ್ಕೊಂಡು ಕೂತ್ಬಿಟ್ಟಿದ್ದೆ ನಾನು. ಅದಾದ ತಕ್ಷಣ ನಮ್ಮ ಹಸ್ಬೆಂಡು, ನಮ್ಮ ಹರ್ಷಿತ್ತು ಮಗ ಇಬ್ಬರು ಮೇರಿ ಕೊಲಂಬಸ್ ಆಟ ಆಡ್ತಾ ಇದ್ದಾರೆ ನೋಡಿ. ಹಾಗೆ ನಮ್ಮ ಮನೆಯವರು ಸಾರಿ ಮಾಡ್ತಿದ್ದಾರೆ ಕೈನ. ನಾನು ಸುಮ್ಮನೆ ವೀಡಿಯೋ ಮಾಡ್ಕೊಂಡು ನಿಂತಿದ್ದೆ. ನನಗೆ ಹೈಟ್ ಸ್ಪೀಡು ಟಾಲರೇಟ್ ಮಾಡಲಿಕ್ಕೆ ಆಗೋದಿಲ್ಲ, ಅದೇನೋ ಗೊತ್ತಿಲ್ಲ ನನಗೆ. ಮುಂಚೆಯಿಂದನೂ ಹೈಟ್ ಸ್ಪೀಡು ಆಗಲ್ಲ, ಹಾಗಾಗಿ ನಾನು ಹೋಗಲಿಲ್ಲ. ಅದು ಒಂದು ಆಟ ಆಡಿದೆ, ನಮ್ಮ ಹಸ್ಬೆಂಡ್ ಫೋರ್ಸಿಂದ ಹೋಗಿ ಆಟ ಆಡಿದೆ. ನೆಕ್ಸ್ಟ್ ಟೈಮ್ ನಾನು ಆಟ ಆಡ್ತೀನೋ ಇಲ್ಲ ಗೊತ್ತಿಲ್ಲ, ಅದೇ ಲಾಸ್ಟ್ ಅಂತ ಅಂದ್ಕೊಂಡಿದ್ದೀನಿ. ಅವರಿಬ್ಬರು, ನನ್ನ ಮಗ 7 ಇಯರ್ಸ್ ಓಲ್ಡು, ಆದರೂ ಅವನು ಮೇರಿ ಕೊಲಂಬಸ್ಸಲ್ಲಿ ಆಟ ಆಡ್ಕೊಂಡು ಬಂದ ಖುಷಿಯಾಗಿ. ಜೈಂಟ್ ವೀಲ್ ಅಂತೂ ಮಮ್ಮಿ ಆಟಾಡೋಣ ಜೈಂಟ್ ವೀಲ್ ಅಂತ ಕರೆದ. ನಾನು ಯಾವುದು ಬರಲ್ಲ ಅಂತ ಹೇಳಿದೆ. ಹಾಗೆ ಮುಂದೆ ಪಾಸ್ ಆಗ್ತಾ ಇನ್ನೇನು ಎಲ್ಲ ಆಟ ಆಡಿದ್ದಾಯಿತು ಅಂತ ಹೇಳಿ ಆಚೆ ಹೊರಗಡೆ ಹೋಗ್ತಿದ್ವಿ. ಚಿಕ್ಕ ಮಕ್ಕಳು ಎಲ್ಲ ಆಟ ಆಡೋದು ನೋಡ್ಕೊತ, ಸಣ್ಣ ಕಾರು, ಜೀಪು, ಬೈಕು ಈ ಥರ ಎಲ್ಲ ಆಟ ಆಡೋದು ನೋಡ್ಕೊತ ಮುಂದಕ್ಕೆ ಪಾಸ್ ಆದ್ವಿ. ಅಲ್ಲಿಂದ ಮುಗಿಸ್ಕೊಂಡು ಈ ಥರ ಎಲ್ಲ ನೋಡಿಕೊಂಡು ಪಾಸಾಗಿ ಹೊರಗೆ ಬಂದ್ವಿ. ಆಚೆ ಬಂದು ಅಷ್ಟರಲ್ಲೇ ಹಶ್ವಾಗಿತ್ತು ನಮಗೆ. ಹೊರಗೆ ಬಂದು ಅಲ್ಲಿಂದ ಸೀದಾ ಒಂದು ಹೋಟೆಲಿಗೆ ಬಂದ್ವಿ, ಪ್ರಸಾದಮ್ ಅಂತ. ನಾನು ಯಾವಾಗಲೂ ಐ ಲವ್ ಟು ಕಮ್ ಹಿಯರ್ ಅಂತ ಅನ್ಬೋದು. ತುಂಬ ಚೆನ್ನಾಗಿ ಟೇಸ್ಟಿ ಫುಡ್ ಇರುತ್ತೆ ಇಲ್ಲಿ. ಹಾಗೆ ಹೈಜೀನ್ ತುಂಬ ಹೈಜೀನ್ ಮೇಂಟೈನ್ ಮಾಡ್ತಾರೆ. ಹಾಗೆ ಒಂದು ಟ್ರೆಡಿಷ್ನಲ್ ಟಚ್ ಕೊಟ್ಟಿರೋವಂಥ ಹೋಟೆಲ್ನ ಬಿಲ್ಡ್ ಮಾಡಿರೋದಿದು. ಇಲ್ಲೊಂದು ಪ್ಲೇಸಲ್ಲಿ ಬಂದರೆ ನಮಗೆ ಏನಾದರೂ ತೊಗೊಂಡ್ರೆ ತಿನ್ನಬೇಕು ಅಂತ ಅನಿಸುತ್ತೆ. ಹಾಗಾಗಿ ನಾನು ಯಾವಾಗಲೂ ಇಲ್ಲಿಗೆ ಬಂದಾಗೆಲ್ಲ ಬರ್ತಿರ್ತೀನಿ. ನಮ್ಮ ಹಸ್ಬೆಂಡ್ ನೋಡಿ ರೋಟಿ ಕರಿ, ನನಗೂ ಅದೇ ತೊಗೊಂಡಿದ್ದಾರೆ. ನನ್ನ ಮಗ ಮಸಾಲೆ ದೋಸೆ, ನಮಗೂ ಸಿಸ್ಟ್ರಿನ್ಲಾ, ಹಾಗೆ ನಮ್ಮ ಸಿಸ್ಟ್ರಿನ್ಲಾ ಅವ್ರ ಮಗನೂ ಬಂದಿದ್ದ. ಎಲ್ಲರೂ ಫ್ಯಾಮಿಲಿ ಜೊತೆ ಇಲ್ಲಿ ಊಟ ಮಾಡಿಕೊಂಡು ರೋಟಿ ಕರಿ, ಫ್ರೈಡ್ ರೈಸ್ ತೊಗೊಂಡು, ನನ್ನ ಮಗ ಅವರು ಎಲ್ಲ ಮಸಾಲೆ ದೋಸೆ ತೊಗೊಂಡ್ರು. ಎಲ್ಲ ತಿಂದುಬಿಟ್ಟು
ಇಲ್ಲಿ ಕಾಫಿ ಚೆನ್ನಾಗಿರುತ್ತೆ ಅಂತ ಹೇಳಿ ಕಾಫಿನೂ ತೊಗೊಂಡು ಎಲ್ಲರ ಜೊತೆಗೆ ಕಾಫಿನೂ ಕುಡಿದು ಹೊರಟ್ವಿ ನಾವು ಇಲ್ಲಿಂದ. ನನ್ನ ಮಗಂಗೆ ಆಲ್ರೆಡಿ ಟಯರ್ಡ್ ಆಗಿದೆ, ನಿದ್ದೆ ಬರ್ತಾಯಿದೆ ಅನಿಸುತ್ತೆ. ಈಸ್ ನಾಟ್ ರೆಸ್ಪಾಂಡಿಂಗ್. ಕಾಫಿ ಮಾತ್ರ ತುಂಬ ಚೆನ್ನಾಗಿತ್ತು, ಎಲ್ಲ ಚೆನ್ನಾಗಿತ್ತು, ಊಟನೂ ಚೆನ್ನಾಗಿತ್ತು. ಇಲ್ಲಿಂದ ಹೊರಟ್ವಿ ಮನೆ ಕಡೆ. ಮನೆಗೆ ಹೋಗೋ ದಾರಿಯಲ್ಲಿ ನಮ್ಮ ಹಸ್ಬೆಂಡ್ ನಮಗೆಲ್ರಿಗೂ ಪಾನ್ ಕೊಡಿಸಿದ್ರು. ತಿಂದ್ಕೊಂಡು ಮನೆಗೆ ಹೊರಟ್ವಿ. ಹಾಗೆ ಇವತ್ತು ಸಂಡೇ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅಂತ ಅಂದ್ಕೊತಿದ್ದೀನಿ. ಓಕೆ ಬಾಯ್ ಫ್ರೆಂಡ್ಸ್.